विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारो व्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 8ನೆಯ ಸರ್ಗವನ್ನು ವಿಚಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಋಷಿ ರೂಪದಲ್ಲಿ ಇರುವಂತಹ ಪರಮಾತ್ಮ ನಾರಾಯಣ ಮಹರ್ಷಿ, ಅವನೇ ಅನೇಕ ಅವತಾರಗಳನ್ನು ಮಾಡಿದವ. ಒಬ್ಬನೇ ಭಗವಂತ ನಾರಾಯಣ ಮಹರ್ಷಿ. ಅವ ಎಷ್ಟೆಲ್ಲ ರೂಪಗಳನ್ನು ತಾಳಿದ ಅಂತ ಹೀಗೆ ಅನೇಕ ಶ್ಲೋಕಗಳಲ್ಲಿ ತಿಳಿಸ್ತಾರೆ. ಒಂದೇ ಶ್ಲೋಕದಲ್ಲಿ 2 ಅವತಾರಗಳಿಗೆ ಅನ್ವಯ ಆಗುವ ಹಾಗೆ 2 ಅರ್ಥಗಳನ್ನು ಸಂಗ್ರಹಿಸಿ, 2 ಅವತಾರಗಳ ಅರ್ಥಗಳನ್ನು ಸಂಗ್ರಹಿಸಿ ಒಂದು ಶ್ಲೋಕ. ಹೀಗೆ ಮಹಾಕವಿಗಳು ಹಾಗಾಗಿ ಈ ರೀತಿ ಶ್ಲೋಕ ರಚನೆಗಳನ್ನು ಮಾಡಿದ್ದಾರೆ. ಈ ಶ್ಲೋಕ ರಚನೆ ತೀರಾ ಅದ್ಭುತವಾದದ್ದು. ಒಟ್ಟಾಗಿ ನಮಗೆ 2 ರೀತಿಯ ಅರ್ಥವನ್ನು ನಾವು ವಿಚಾರ ಮಾಡುವಾಗ ನಮಗೆ ಶ್ಲೋಕ ಸಂಖ್ಯೆ ಕಡಿಮೆ ಆಗ್ಬೋದೇ, ಆದರೆ ಅರ್ಥಾನುಸಂಧಾನ ಹೆಚ್ಚೇ ಇರ್ತದೆ, ಅರ್ಥಜ್ಞಾನ ಹೆಚ್ಚು ಬರ್ತದೆ. ಇದು ಉತ್ತಮ ಕಾವ್ಯ, ಚಮತ್ಕಾರ. ಇದು ಉತ್ತಮವಾದ ಕಾವ್ಯ ಅಂದರೆ ಅದು ಒಂದೇ ಅರ್ಥಕ್ಕೆ ನಿಲ್ಲಬಾರ್ದು, ಬಹ್ವರ್ಥಗಳನ್ನು ಕೊಡಬೇಕು. ಆ ರೀತಿಯ ಮಹಾಕಾವ್ಯ ಇದು. ಕರುಣಾಕರ ಸವಸುದೇವ ಮೋದದೋ ಭಗವಾನ್ ಪುರಾ ಹಿಮಕರಾನ್ವಯೇ ಭವದ್ ಚಿತವಾನ್ ದಿಶೋ ದಶರಥೋಗ್ರ್ಯ ಸಂಪದೋ ಜನಕೋ ಬಭೂವ ಭುವಿ ಯಸ್ಯ ವೈರಿಹ ಎನ್ನುವ ರಾಮಾವತಾರದ ವರ್ಣನೆಯನ್ನ ನಮಗಿಲ್ಲಿ ತೋರಿಸ್ತಾರೆ. ಇದೇನು ಅಂದ್ರೆ, ಪರಮಾತ್ಮ ಅಂದ್ರೆ ಅವ ಕರುಣ ಆಕರ ಅಂತ. ಕರುಣೆಯ ಆಕರ. ಆಕರ ಅಂದ್ರೆ ಮೂಲ ಗಣಿ ಅಂತ. ಆಕರ ಅಂದ್ರೆ ಗಣಿ ಅನ್ನೋ ಅರ್ಥ ಇದೆ. ಅಂದ್ರೆ ಭೂಮಿಯಲ್ಲಿ ಬಂಗಾರ ಬೆಳ್ಳಿ ಅಡಗಿರ್ತದೆ. ತೋಡಿದಾಗ ಬಂಗಾರ ತುಂಬಿದಂತಹ ನೆಲ, ಸಾಮಾನ್ಯ ಹೇಳ್ತಾರಲ್ವಾ, ಬಂಗಾರದಂತಹ ನೆಲ, ಬಂಗಾರದಂತಹ ಭೂಮಿ ಅಂತಾರಲ್ಲ. ಭೂಮಿಯನ್ನ ತೋಡುವಾಗ ಬಂಗಾರ ಸಿಗ್ತದೆ ನೋಡಿ. ಹೀಗೆ ಬಂಗಾರವನ್ನು ಒಳಗೊಂಡಂತಹ ಭೂಮಿ ಅಂತ ಹೇಳ್ತಾರೆ. ಅದನ್ನೇ ಆಕರ, ಕರುಣಾಕರ. ಕರುಣೆಯ ಮೂಲ ಸೆಲೆ ಭಗವಂತ. ಇಂತಹ ಭಗವಂತ ಸೂರ್ಯ ವಂಶದಲ್ಲಿ ಅವತಾರ ಮಾಡಿದ. ಆ ಸೂರ್ಯನ ಮಗ ಶ್ರಾದ್ದದೇವ. ನಿತ್ಯವೂ ಶ್ರಾದ್ದದೇವನ ಸ್ಮರಣೆ ಮಾಡಬೇಕು. ನಾವು ಮಾಡಿಯೂ ಮಾಡ್ತೇವೆ. ಯಾಕೆ ಅಂದ್ರೆ ಸೂರ್ಯ ಭಗವಾನನಿಗೆ ವಿವಸ್ವಾನ್ ಅಂತ ಹೆಸರು. ವಿವಸ್ವಾನ್ ಸೂರ್ಯನ ಮಗ ವೈವಸ್ವತ. ವಿವಸ್ವಾನ್ ಮಗ ವೈವಸ್ವತ. ಆ ಶಬ್ದದಲ್ಲೇ ಅರ್ಥ ಗೊತ್ತಾಗ್ತದೆ. ಅಂತಹ ವೈವಸ್ವತ, ಅವನ ಹೆಸರು ವೈವಸ್ವತ ಅನ್ನೋ ಶಬ್ದಕ್ಕೆ ವಿವಸ್ವಾನ್ ಮಗ ಅಂತಷ್ಟೇ ಅರ್ಥ. ಅವನ ಹೆಸರು, ಸ್ವಂತ ಹೆಸರು ಇರ್ತದಲ್ಲ, ಅದು ಶ್ರಾದ್ದದೇವ. ಆ ಶ್ರಾದ್ದದೇವನ ಮಗ ಇಕ್ಷ್ವಾಕು. ಆ ಇಕ್ಷ್ವಾಕುವಿನ ವಂಶದಲ್ಲಿ ಅನೇಕ ಮಹಾವೀರರಾದಂತಹ, ಮಹಾಪರಾಕ್ರಮಿಗಳು ಆದಂತಹ ಚಕ್ರವರ್ತಿಗಳೇ ಬಹುಜನ ಆಗಿ ಹೋದರು. ಆ ಚಕ್ರವರ್ತಿ ವಂಶದಲ್ಲಿ ದಶರಥ ಅಂತ ಒಬ್ಬ ಇದ್ದ, ಮಹಾರಾಜ ದಶರಥ ಚಕ್ರವರ್ತಿ. ಹಾಗೆ ಅವನು ದೇವತೆಗಳಿಗೆಲ್ಲ ಆನಂದವನ್ನ ಕೊಟ್ಟ. ಸವಸುದೇವ ಮೋದದಃ ಅಂತಾರೆ. ವಸುದೇವ ಅನ್ನೋ ಶಬ್ದ ಕೇಳಿದ ಕೂಡಲೇ ನಮಗೆ ಕೃಷ್ಣನ ತಂದೆ ಅನ್ನೋ ಅರ್ಥ ಬರ್ತದೆ. ಇಲ್ಲಿ ಆ ಅರ್ಥ ಹಾಗೆ, ಆ ಅರ್ಥವನ್ನು ಹೇಳುವುದು ನಂತರ. ಮೊದಲಿಗೆ ಹೇಳುವುದೇನು? ಸವಸು. ಸವಸು ಅಂದ್ರೆ ವಸು ಅನ್ನೋ ಪದಕ್ಕೆ ಸಂಪತ್ತು ಅಂತ ಅರ್ಥ. ವಸು ಅಂದ್ರೆ ಸಂಪತ್ತು. ಸವಸು ಅಂದ್ರೆ ಸಂಪತ್ತುಳ್ಳಂತಹ ದೇವ. ಸವಸುದೇವ ಸಂಪತ್ತನ್ನು ಹೊಂದಿರುವಂತಹ
ದೇವತೆಗಳಿಗೆ ಮೋದದ ಆನಂದವನ್ನು ಕೊಟ್ಟವ. ಯಾರು? ಭಗವಾನ್ ಪರಮಾತ್ಮನೇ. ಈ ಪರಮಾತ್ಮ ಕರುಣೆಯ ಮೂಲ ಸೆಲೆ. ಇವನು ಸಂಪತ್ಪೂರ್ಣರಾದಂತಹ ದೇವತೆಗಳಿಗೆ ಆನಂದವನ್ನ ಕೊಟ್ಟ. ಪುರಾ ಹಿಮಕರಾನ್ವಯೇ ಅಭವತ್. ಇದು ಇಂತಹ ಭಗವಂತನು ಪುರಾ ಮೊದಲು ಅಂದ್ರೆ ಏನರ್ಥ? ಮೊದಲಿನ ಯುಗ ಅಂತ ಅರ್ಥ. ಈ ಮೊದಲ ಯುಗಗಳೆಲ್ಲ 3 ಯುಗಗಳು ಕಳೆದು ಹೋಗಿವೆ. ಹಾಗಾಗಿ ತ್ರೇತಾಯುಗದಲ್ಲಿ ಈ ಯಾವ ಪರಮಾತ್ಮನು ದೇವತೆಗಳಿಗೆಲ್ಲ ಆನಂದ ಕೊಡ್ಲಿಕ್ಕಾಗಿ ಕರುಣೆಯ ಸೆಲೆಯಾದಂತಹ ಭಗವಂತನು ಪುರಾ ಮೊದಲಿನ ಯುಗದಲ್ಲಿ ಅಂದ್ರೆ ತ್ರೇತಾಯುಗದಲ್ಲಿ ಅಹಿಮಕರಾನ್ವಯೇ. ಅಹಿಮಕರ ಅಂದ್ರೆ ಹಿಮ ಅಂದ್ರೆ ತಂಪು, ಅಹಿಮ ಅಂದ್ರೆ ಉಷ್ಣ ಅಂತ ಅರ್ಥ. ತಂಪಲ್ಲದ್ದು, ಬಿಸಿ ಬಿಸಿಯಾಗಿರುವುದು. ಯಾವುದದು? ಬಿಸಿಲನ್ನು ಸೂಸುವ ಸೂರ್ಯ. ಆ ಸೂರ್ಯನ ವಂಶದಲ್ಲಿ ಅಭವತ್ ಹುಟ್ಟಿದ ಅಂದ್ರೆ ಕಾಣಿಸಿದ, ಪ್ರಕಟನಾದ. ಪರಮಾತ್ಮನಿಗೆ ನಮ್ಮ ಹಾಗೆ ಹುಟ್ಟಲ್ವ, ಹಾಗಾಗಿ ಪರಮಾತ್ಮ ಅಲ್ಲಿ ಪ್ರಕಟನಾದ. ಜಿತವಾನ್ ದಿಶೋ ದಶರಥೋಗ್ರ್ಯ ಸಂಪದೆ. ಇಂತಹ ಪರಮಾತ್ಮ ಈ ಯಾವ ಸೂರ್ಯವಂಶದಲ್ಲಿ ಅವತರಿಸಿದ. ಹಾಗೆಯೇ ಇವನು ಭೂಮಿಯಲ್ಲಿ ದಿಶಃ ಜಿತವಾನ್, ದಿಕ್ಕುಗಳನ್ನು ಗೆದ್ದವ. ಮತ್ತು ಹಾಗೆಯೇ ದಶರಥೋಗ್ರ್ಯ ಸಂಪದ ಅಂದ್ರೆ ಎಲ್ಲ ದಿಕ್ಕುಗಳನ್ನು ಕೂಡ ಗೆದ್ದವ ಇವ. 10 ದಿಕ್ಕುಗಳಿಗೆ ದಿಶೋ ದಶರಥ. ಅವನು 10 ದಿಕ್ಕುಗಳಿಗೆ 10 ದಿಕ್ಕುಗಳನ್ನು ಗೆದ್ದವ. ಅಂತಹ ದಶರಥ ಅಂದ್ರೆ ಪೂರ್ಣವಾದಂತಹ ರಥವನ್ನು ಹೊಂದಿದವ. ಅಂದ್ರೆ ಪೂರ್ಣವಾದಂತಹ ಸಾಮರ್ಥ್ಯವುಳ್ಳಂತಹ ರಥ ಏರಿದವ. ಅಗ್ರ್ಯ ಸಂಪದ ಅಂದ್ರೆ ಉತ್ತಮೋತ್ತಮವಾದ ಸಂಪತ್ಪೂರ್ಣನಾದವ. ಇಂತಹ ಪರಮಾತ್ಮನನ್ನು ಇವನು ಭೂಮಿಯಲ್ಲಿ ಇದ್ದ. ಇವನು ಭುವಿ ಜನಕಃ, ಭೂಮಿಯಲ್ಲಿ ಜನಕನಾದ ಅಂದ್ರೆ ತಂದೆಯಾದ ಅಂತರ್ಥ. ತಂದೆ ಯಾರು? ರಾಜನೇ ತಂದೆ. ನಮ್ಮ ತಂದೆ ಯಾರು ಅಂದ್ರೆ ನಮ್ಮನ್ನ ರಕ್ಷಿಸುವವ ತಂದೆ, ರಾಜನೇ ತಂದೆ ಅಂತ ಅರ್ಥ. ಇವನು ಭುವಿ ವೈರಿಹ, ಭೂಮಿಯಲ್ಲಿ ವೈರಿಗಳನ್ನೆಲ್ಲ ಸಂಹಾರ ಮಾಡಿ ಸಂರಕ್ಷಣೆ ಮಾಡಿದಂತಹ ಪ್ರಜೆಗಳಿಗೆ ತಂದೆಯಾಗಿ ಇದ್ದವ ಅಂತ ಈ ಒಂದು ಅರ್ಥವನ್ನ ಮಾಡಿದರೆ ರಾಮಾವತಾರಕ್ಕಾಯ್ತು. ಇದೇ ಶ್ಲೋಕ ಕೃಷ್ಣಾವತಾರಕ್ಕೆ ಹಾಕುವ. ಕರುಣಾಕರಃ ಭಗವಾನ್ ಅಂದ್ರೆ ಗೊತ್ತು ನಿಮಗೆ ಈಗಾಗಲೇ. ಸ ವಸುದೇವ ಮೋದದಃ, ವಸುದೇವನಿಗೆ ಸಹ ಬೀಳಿಸ್ಕೊಳ್ಬೇಕು. ಸಹ ಅಂದ್ರೆ ಅವನು ಅಂತ. ಯಾರು? ಸಹ ಭಗವಾನ್ ಅಂತ. ಆ ಭಗವಂತನು ವಸುದೇವ ಮೋದದಃ, ವಸುದೇವನಿಗೆ ಮೋದವನ್ನು ಸಂತೋಷವನ್ನು ಕೊಟ್ಟ. ಅದೇ ಶ್ಲೋಕ ಮತ್ತೆ. ವಸುದೇವ ಎನ್ನುವಂಥವ ಅವ ರಾಜವಂಶೀಯ ಶೂರಸೇನನ ಮಗ ವಸುದೇವ. ಆ ವಸುದೇವನಿಗೆ ಆನಂದ ಕೊಟ್ಟವ, ಮಗನಾದನಲ್ಲ. ಮಗ ಯಾವಾಗಲೂ ತಾಯಿ ತಂದೆಗಳಿಗೆ ಆನಂದ ಕೊಡುವವ ಅಂತ ಅರ್ಥ. ಹಿರಿಯರಾದ್ಮೇಲೆ ಹೇಗಾದ್ರೂ ಆಗಲಿ, ಪುತ್ರೋತ್ಸವ ಆದರೆ ಎಲ್ಲರಿಗೂ ಸಂತೋಷ. ಈ ಕೃಷ್ಣ ಅವನು ಬಾಲ್ಯಕಾಲದಲ್ಲೂ ಸಂತೋಷ ಕೊಟ್ಟಿದ್ದಾನೆ. ಪುತ್ರೋತ್ಸವ ಆಯಿತು ಅಂತಲೂ ಒಂದು ಸಂತೋಷ. ಮತ್ತೆ ಇದೇ ಪರಮಾತ್ಮ ಎಂದಿಗೂ ಕೂಡ ತಾಯಿ ತಂದೆಗಳಿಗೆ ಆನಂದ ಕೊಟ್ಟವನೆ. ಹೀಗೆ ವಸುದೇವ ಮೋದದ, ತಂದೆಯಾದ ವಸುದೇವನಿಗೆ ಆನಂದ ಕೊಟ್ಟವ. ಇವನು ಪುರಾ ಈ ಮೊದಲಿನ ಯುಗದಲ್ಲಿ ಅಂದ್ರೆ ದ್ವಾಪರ ಯುಗದಲ್ಲಿ ಹಿಮಕರಾನ್ವಯ ಅಭವತ್. ಹಿಮಕರ ಅಂದ್ರೆ ಚಂದ್ರನ ವಂಶದಲ್ಲಿ ಅವತರಿಸಿದ. ಚಂದ್ರನ ಮಗ ಬುಧನ ಮಗ ಪುರೂರವ. ಮತ್ತೆ ಯಯಾತಿ, ಆ ಯದುವಂಶದಲ್ಲಿ ಪರಮಾತ್ಮ ಅವತರಿಸಿ ಆ ವಂಶ ಹೇಳಿದೆ, ಚಂದ್ರವಂಶ. ಆ ಚಂದ್ರವಂಶದಲ್ಲಿ ಇದೇ ಪರಮಾತ್ಮ ಕರುಣಾಕರನಾಗಿ
ಜನರಿಗೂ ಆನಂದ ಕೊಡ್ಲಿಕ್ಕೆ ಅವ ಭೂಮಿಯಲ್ಲಿ ಅವತಾರ ಮಾಡಿದ. 10 ದಿಕ್ಕುಗಳನ್ನು ಗೆದ್ದ. ಮತ್ತು ರಾಮಾವತಾರದಲ್ಲಿ ದಶರಥನ ಮಗನಾಗಿದ್ನಲ್ವಾ, ಈಗ 10 ದಿಕ್ಕುಗಳಲ್ಲಿಯೂ ಕೂಡ ಇವ ಎಲ್ಲರನ್ನೂ ಗೆದ್ದವನಾಗಿದ್ದ. ಹೀಗೆ ಇವನ ಅಗ್ರ್ಯ ಸಂಪದ ಅತ್ಯುತ್ತಮವಾದ ಸಂಪತ್ಪೂರ್ಣನಾಗಿ ಇದ್ದವ. ಜನಕಃ ಬಭೂವ, ಇವನು ಎಲ್ಲರಿಗೂ ಕೂಡ ಈ ಭೂಮಿಯಲ್ಲಿ ತಂದೆಯಾಗಿ ಇದ್ದವ. ರಾಮಾವತಾರದಲ್ಲಿ ಜನಕೋ ಬಭೂವ ಅಂತ ಹೀಗನ್ವಯ ಮಾಡಲಿಕ್ಕೆ ಬರ್ತದೆ. ದಶರಥೋ ಜನಕಃ, ರಾಮನಿಗೆ ದಶರಥನು ತಂದೆಯಾಗಿದ್ದ. ಈಗ ಇವ ಭೂಮಿಯಲ್ಲಿ ತಂದೆಯಾಗಿ ಎಲ್ಲ ವೈರಿಗಳನ್ನು ಕೂಡ, ಭೂಮಿಗೆ ಭಾರಭೂತರಾದಂತಹ, ಭೂಮಿಗೆ ವೈರಿಗಳಾಗಿದ್ದಂತಹ ರಕ್ಕಸರನ್ನು ತರಿದವ ಅಂತ ಇಷ್ಟರ್ಥವನ್ನ ಹೇಳುವಂಥದ್ದು. ಮತ್ತೆ ಅದರಲ್ಲಿ ಸ್ವಲ್ಪ ಸ್ವಲ್ಪ ಶಬ್ದಗಳನ್ನ ಒಮ್ಮೊಮ್ಮೆ ಸಂಧಿಯಲ್ಲಿ ಸ್ವಲ್ಪ ಸ್ವಲ್ಪ ಬಿಡಿಸಿದ್ರೆ ಮತ್ತು ಹೆಚ್ಚು ಅರ್ಥಗಳು ಸಿಗ್ತವೆ. ಒಟ್ಟು ಈಗ ರಾಮಾವತಾರ ಹಾಗೂ ಕೃಷ್ಣಾವತಾರ ಎರಡಕ್ಕೂ ಅನ್ವಯ ಮಾಡಲಿಕ್ಕೆ ಬರುವಂತಹ ಈ ರೀತಿ ಒಂದು ಸ್ಥೂಲವಾದ ಅರ್ಥವನ್ನಷ್ಟೇ ನಾನು ಹೇಳಿರೋದು. ಎಲ್ಲಕ್ಕೂ ಸ್ಥೂಲ ಅರ್ಥವೇ. ಬಹಳ ಬಿಡಿಸಿಕೊಂಡು ಬಹಳ ಹೇಳುವಂಥದ್ದು ಅಂದ್ರೆ ಅದು ಬಹಳ ಉದ್ದ ಆಗ್ತದೆ. ಈಗ ನೋಡುವ ಮತ್ತೆ. ಭುಜಗೇಶ್ವರೋಪಿ ಭುವನೇಶ್ವರ ಪ್ರಿಯ ಸಮಜನ್ಯಥಾರಿದರ ಜನ್ಮ ಭುವ್ಯಭೂದ್ ತಮಮುಷ್ಯ ಕಾಂತಿ ವಿಜಿತೆಂದುಮಗ್ರಜಂ ರಮಣೀಯ ಮಾಹುರಿಹ ರಾಮನಾಮಕಂ. ರಾಮ ಎನ್ನುವಂತಹ ಹೆಸರು ರಮಣೀಯಂ ರಾಮನಾಮಕಂ, ಪರಮಾತ್ಮನನ್ನ ರಾಮ ರಾಮ ಅಂತ ಕರೆ. ದಶರಥನ ಮಗನಾಗಿ ಹುಟ್ಟಿದಂತಹ ಹಿರಿಯ ಮಗ, ಅವನನ್ನ ರಮಣೀಯವಾಗಿದ್ದ. ರಮಣೀಯ ಅಂದ್ರೆ ಸುಂದರ ಅಂತ, ಮನಸ್ಸಿಗೆ ಆನಂದ ಕೊಡುತ್ತ. ರಮ್ ಅಂದ್ರೆ ಆನಂದ ಕೊಡುವಂಥದ್ದು ಅಂತ. ಹೀಗೆ ತಾನು ಆನಂದಪೂರ್ಣನಾಗಿ ಆನಂದವನ್ನು ಕೊಡುವವನು ಯಾರೋ ಅವನಿಗೆ ರಾಮ ಅಂತ ಕರೀತಾರೆ. ರಮತೆ ಇತಿ ರಾಮ, ಆನಂದಪೂರ್ಣನಾಗಿರ್ತಾನೆ, ಅವನಿಗೆ ರಾಮ ಅಂತ ಹೆಸರು. ರಮಯತೀಚ, ಮತ್ತು ಆನಂದವನ್ನು ಕೊಡ್ತಾನೆ. ಸ್ವಯಂ ತಾನು ಆನಂದಪೂರ್ಣ, ಆನಂದವನ್ನು ಕೊಡುವವನು ಹೌದು, ಅವನಿಗೆ ರಾಮ ಅಂತ ಕರೀತಾರೆ. ಈಗ ದಶರಥನ ಮಗನ ಹಿರಿಯ ಮಗನಾಗಿ ಅವತರಿಸಿದಂತಹ ಹರಿ ಸ್ವಯಂ ಆನಂದಮಯನಾದವನು, ಎಲ್ಲರಿಗೂ ಆನಂದ ಕೊಡುವವನಾಗಿದ್ದ. ಇದೊಂದು ಅರ್ಥ ಒಂದು ಕಡೆ ಇಡುವ. ಈಗ ಭುಜಗೇಶ್ವರೋಪಿ ಭುವನೇಶ್ವರ ಪ್ರಿಯ, ಸಮಸ್ತ ಲೋಕಗಳ ಅಧಿಪತಿ, ಸಮಸ್ತ ಲೋಕಗಳಿಗೆ ಅಧಿಪತಿ ಈಶ್ವರ. ಈಶ್ವರ ಅಂದ್ರೆ ಒಡೆಯ ಅಂತ, ಭುವನೇಶ್ವರ ಅಂದ್ರೆ ಲೋಕೇಶ್ವರ. ಸಮಸ್ತ ಜಗತ್ತಿನ ಒಡೆಯನಾದಂತಹ ಶ್ರೀಹರಿಗೆ ಪ್ರಿಯನಾದವನು ಯಾರು? ಭುಜಗೇಶ್ವರ. ಭುಜಗೇಶ್ವರ ಅಂದ್ರೆ ಎಲ್ಲ ಸರ್ಪಗಳ ರಾಜ. ಸರ್ಪರಾಜನಾದವನು ಯಾರು? ಶೇಷ. ಅವನು ಸರ್ವಲೋಕದೊಡೆಯನಾದಂತಹ ಶ್ರೀಹರಿಗೆ ಅತ್ಯಂತ ಪ್ರಿಯನಾದವನು. ಎಲ್ಲ ಲೋಕಗಳ ಒಡೆಯನಾದಂತಹ ಹರಿಗೆ ಪ್ರಿಯನಾದವನು ಯಾರು? ಶೇಷದೇವರು, ಸರ್ಪರಾಜ. ಅವನು ಸಮಜನಿ ಅಂದ್ರೆ ಅವನು ಕೂಡ ಅವತಾರ ಮಾಡಿದ. ರಾಮಾವತಾರ ಆಯ್ತು. ರಾಮಾವತಾರ ಕೂಡಲೇ ರಾಮ ಎನ್ನುವ ಹೆಸರಿನಿಂದ ದಶರಥನ ಹಿರಿಯ ಮಗನಾದ ಯಾರವ? ಹರಿ. ಇದೇ ಈ ನಾರಾಯಣ ಮಹರ್ಷಿಯ ರಾಮನಾಗಿ ಅವತರಿಸಿದ. ಹೌದಾ? ಯಾವಾಗ? ತ್ರೇತಾಯುಗದಲ್ಲಿ. ಅವನ ಜೊತೆಗೆ ನಂತರದಲ್ಲೇ ಹುಟ್ಟಿದವ ಲಕ್ಷ್ಮಣ. ಆ ಲಕ್ಷ್ಮಣ ಯಾರು? ಸರ್ಪರಾಜನಾದಂತಹ ಹರಿಪ್ರಿಯನಾದಂತಹ ಶೇಷನೇ ಆಗಿದ್ದ. ಮತ್ತು ಹರಿದರ ಜನ್ಮ ಭೂವ್ಯಭೂತ್. ಚಕ್ರ, ಪರಮಾತ್ಮ ಶ್ರೀಹರಿ ಕೈಯಲ್ಲಿ ಶಂಖ ಚಕ್ರಗಳನ್ನ ಧರಿಸಿರ್ತಾನೆ. ಚಕ್ರವನ್ನ ಅಂದ್ರೆ ಸುದರ್ಶನ ಚಕ್ರ ಹಾಗೂ ಶಂಖ, ಪಾಂಚಜನ್ಯ ಶಂಖವನ್ನ ಪರಮಾತ್ಮ ಕೈಯಲ್ಲಿ ಹಿಡಿದಿರ್ತಾನೆ. ಹೌದಾ? ಹಾಗಾದ್ರೆ ಚಕ್ರ ಅಂದ್ರೆ ಸುಮ್ಮನೆ ಏನೋ ಒಂದು ಚಕ್ರವಲ್ಲ. ನಮ್ಮ ಮನೆಯಲ್ಲಿ ಒಂದು ಸಣ್ಣ ಸೈಕಲ್ ಇದ್ರೆ ಒಂದು ಸೈಕಲಿಗೂ ಚಕ್ರ ಇರ್ತದೆ, 2 ವೀಲರ್ ಎಲ್ಲ ವಾಹನಗಳಿಗೂ ಚಕ್ರ ಇರ್ತದೆ.
ಅವು ಏನಿಲ್ಲ, ಅವು ಯಾವಾಗಲಾದರೂ ರಿಪೇರಿಗೆ ಬಂದರೂ ಬರ್ತದೆ, ಟೈರ್ ಬದಲಾಯಿಸ್ಬೇಕು ಅಂತಾರೆ. ಇಂಥ ಚಕ್ರವಲ್ಲ. ಪರಮಾತ್ಮನ ಕೈಯಲ್ಲಿರುವಂತಹ ಚಕ್ರ ಸುದರ್ಶನ ಚಕ್ರ. ಅದು ಸಾಧಾರಣವಾದ ಅಚೇತನವಾದ ಚಕ್ರವಲ್ಲ. ಅಲ್ಲಿ ಒಂದು ಆ ಚಕ್ರದ ಅಭಿಮಾನಿಯಾಗಿ ಒಬ್ಬ ದೇವತೆ ಉಂಟು. ಶಂಖ ನಾವು ಊದ್ಲಿಕ್ಕೆ ದೇವರ ಮನೆಯಲ್ಲಿ ಶಂಖ ಇಟ್ಕೊಂಡಿದ್ದೇವೆ. ಅದು ಶಂಖ ಹೌದು, ಆದರೆ ಅದು ಕೂಡ ಜಡ ಚಕ್ರವಲ್ರಿ. ಮತ್ತೆ ಪರಮಾತ್ಮ ಕೈಯಲ್ಲಿ ಹಿಡಿದಂತಹ ಪಾಂಚಜನ್ಯ ಎನ್ನುವಂತಹ ಶಂಖಕ್ಕೆ ಅಭಿಮಾನಿ ದೇವತೆ ಇದ್ದಾರೆ. ಹೀಗೆ ಪರಮಾತ್ಮ ಕೈಯಲ್ಲಿ ಧರಿಸಿದ ಚಕ್ರ ಶಂಖಗಳಿಗೆ ಅಭಿಮಾನಿ ದೇವತೆಗಳಿದ್ದಾರೆ. ಆ ದೇವತೆಗಳು ಈ ರಾಮನ ತಮ್ಮಂದಿರಾಗಿ ಅವತರಿಸಿದ್ರು. ಅವ್ರು ಯಾರು ಅಂದ್ರೆ ಭರತ ಮತ್ತು ಶತ್ರುಘ್ನ ಎನ್ನುವ ಹೆಸರಿನಿಂದ ಅವತಾರ ಮಾಡಿದ್ರು. ಚಕ್ರಾಭಿಮಾನಿಯಾದ ಪ್ರದ್ಯುಮ್ನ, ಶಂಖಾಭಿಮಾನಿಯಾದ ಅನಿರುದ್ಧ, ಇವರಿಬ್ಬರು ಕೂಡ ಭರತ ಶತ್ರುಘ್ನರಾಗಿ ರಾಮನ ತಮ್ಮಂದಿರಾಗಿ ಅವತರಿಸಿದ್ರು. ಹೀಗಾಗಿ ಏನಾಯ್ತು, ಎಲ್ಲ ಲೋಕದಲ್ಲಿ ಇದ್ದಂತಹ ಭೂಮಿಗೆ ಭಾರಭೂತರಾದಂತಹ ದೇವತಾ ವೈರಿಗಳಾದ ಅಸುರರಿಗೆ ಬಹಳ ಭಯ ಆಯಿತು. ಮತ್ತು ಈ ರಾಮನಂತೂ ಹೇಗಿದ್ದಾನೆ ಅಂದ್ರೆ ತಮಮುಷ್ಯ ಕಾಂತಿ ವಿಜಿತೇಂದ್ರು ಮಗ್ರಜಂ, ಆ ಚಂದ್ರನನ್ನೇ ಮೀರಿಸುವಂತಹ ಕಾಂತಿಯುಕ್ತನಾದಂತಹ ಅಣ್ಣ ರಾಮ. ಇವನು ಅತ್ಯಂತ ರಮಣೀಯನಾಗಿದ್ದ. ನೋಡುಗರ ಕಣ್ಣಿಗೆ ಆನಂದವನ್ನು ಉಂಟು ಮಾಡುವಂತಹ ಸೌಂದರ್ಯಶಾಲಿಯಾಗಿರುವ ರಾಮ ಎನ್ನುವ ಹೆಸರು ಇವನಿಗಿತ್ತು ಅಂತ ಒಂದರ್ಥ. ಇದಾಯ್ತು. ಮತ್ತೆ ಇನ್ನೊಂದು ವಿಷಯ ನೋಡೋಣ. ಯಾವುದಂದ್ರೆ ಭುವನೇಶ್ವರ ಪ್ರಿಯ ಅಂದ್ರೆ ಸರ್ವಲೋಕಗಳಿಗೆ ಒಡೆಯನಾಗಿರುವಂತಹ ಶ್ರೀಹರಿಗೆ ಪ್ರಿಯನಾದವನು ಭುಜಗೇಶ್ವರ ಅಂದ್ರೆ ಸರ್ಪರಾಜನಾದಂತಹ ಶೇಷ. ಅವನು ಕೂಡ ಈ ಕೃಷ್ಣನ ಸಹೋದರನಾಗಿಯೇ ಹುಟ್ಟಿದವ, ಕೃಷ್ಣನ ಸೋದರ. ಮತ್ತೆ ಭೂಮಿಯಲ್ಲಿ ಹೀಗೆ ಯಾವ ಶೇಷ ಭೂಮಿಯಲ್ಲಿ ಕೃಷ್ಣನೊಟ್ಟಿಗೆ ಕೃಷ್ಣನ ಅಣ್ಣನಾಗಿ ಅವತರಿಸಿದವ. ಹೌದಾ, ಹರಿಯ ಕೃಷ್ಣಾವತಾರ ಆಗಿದೆ. ಇದೇ ನಾರಾಯಣ ಮಹರ್ಷಿ ಕೃಷ್ಣನಾಗಿ ಅವತರಿಸಿದವ. ಅವನೊಟ್ಟಿಗೆ ಬಲರಾಮ ಎನ್ನುವ ಹೆಸರಿನಿಂದ ಈ ಯಾವ ಸರ್ಪರಾಜ ಶೇಷ ಅವತರಿಸಿದ. ಅವನಿಗೆ ರಾಮ ಅಂತ ಹೆಸರಾಯ್ತು. ಆ ಸರ್ಪರಾಜನಾದಂತಹ ಶೇಷನಿಗೆ ರಾಮನಾಮಕಂ, ರಾಮ ಎನ್ನುವ ಹೆಸರಿನಿಂದ ಅವ ಅವತರಿಸಿದ. ಅವನನ್ನ ರಾಮ ಅನ್ನೋ ಹೆಸರಿನಿಂದ ಲೋಕದಲ್ಲಿ ಕರೆದ. ಹಾಗಾಗಿ ರಾಮ ಶಬ್ದ ಹೇಳಿದ ಕೂಡಲೇ ರಾಮ ಅಂದ್ರೆ ಯಾವ ರಾಮ ಅಂತ ಪ್ರಶ್ನೆ ಬರ್ತದೆ. ಗುರ್ತು ಹೇಳ್ಬೇಕಲ್ವಾ? ರಘುರಾಮ, ಮತ್ತೊಬ್ಬ ಭಾರ್ಗವ ರಾಮ, ಭೃಗುರಾಮ. ಅವನ ಕೈಯಲ್ಲಿ ಸದಾ ಕೊಡಲಿ ಇಟ್ಕೊಂಡು ತಿರುಗ್ತಿದ್ದ. ಕೊಡಲಿ ಹೇಳಲಿಕ್ಕೆ ಪರಶು ಅಂತಾರೆ ಸಂಸ್ಕೃತದಲ್ಲಿ. ಹೀಗಾಗಿ ಪರಶುರಾಮ ಅಂತ ಅವನ ಹೆಸರು ರಾಮ. ಮತ್ತೊಂದು ರಾಮ ಅಂದ್ರೆ ಯದುವಂಶದ ರಾಮ. ಯದುರಾಮ ಯಾರು? ಬಲರಾಮ. ಹೀಗೆ ರಾಮ ಎನ್ನುವ ಹೆಸರಿನಿಂದ 3 ಅವತಾರಗಳನ್ನು ಪರಮಾತ್ಮ ಮಾಡಿದ್ದು. ಕೃಷ್ಣ ಎನ್ನುವ ಹೆಸರಿನಿಂದಲೂ 3 ಅವತಾರಗಳು. ಯಾವುದು? ಒಂದು ದೇವಕಿ ವಸುದೇವರ ಮಗನಾಗಿ ಒಂದು, ಮತ್ತೆ ಸತ್ಯವತಿ ಪರಾಶರರ ಕುಮಾರನಾಗಿ ಮತ್ತೆ ಕೃಷ್ಣ ಅನ್ನುವ ಒಂದು ಹೆಸರು, ಒಂದು ಅವತಾರ. ಹಾಗೆ ಮೂರ್ತಿದೇವಿ ಯಮಧರ್ಮ ದಂಪತಿಗಳಿಗೆ ಮಗನಾಗಿ ಕೃಷ್ಣ ಎನ್ನುವ ಮತ್ತೊಂದು ಅವತಾರ. ಅದು ಕೂಡ ಎಲ್ಲ ಹೇಳ್ತಾರೆ. ನಾರಾಯಣ ಪಂಡಿತಾಚಾರ್ಯರು ಏನನ್ನು ಮುಚ್ಚಿಟ್ಕೊಳ್ಳೋದಿಲ್ಲ, ಎಲ್ಲ ನಮಗೆ ಕೊಟ್ಟು ಬಿಡ್ತಾರೆ, ನಾವು ನೋಡುದು ಅಷ್ಟೆ. ಮತ್ತೆ ಈ ಶಂಖ ಚಕ್ರ ಅಂತ ಹೇಳಿದ್ರಲ್ವ, ಚಕ್ರಾಭಿಮಾನಿ ಪ್ರದ್ಯುಮ್ನ, ಶಂಖಾಭಿಮಾನಿ ಅನಿರುದ್ಧ. ಇವರು ಕೂಡ ಕೃಷ್ಣನೊಟ್ಟಿಗೆ ಅವತಾರ ಮಾಡಿದ್ರು. ಹೇಗೆ ಅಂದ್ರೆ ಆ ಕೃಷ್ಣನ ಮಗ ರುಕ್ಮಿಣಿ ಕೃಷ್ಣರ ಮಗನಾಗಿ ಇದೇ ಚಕ್ರಾಭಿಮಾನಿ ಪ್ರದ್ಯುಮ್ನ ಹೆಸರಿನಿಂದಲೇ ಅವತಾರ ಮಾಡಿದ. ಪ್ರದ್ಯುಮ್ನ ಮಗ ಅನಿರುದ್ಧ, ಅವನು ಶಂಖಾಭಿಮಾನಿ, ಅವನು ಕೂಡ ಅವತಾರ ಮಾಡಿದ. ಒಟ್ಟು ಕೃಷ್ಣಾವತಾರ, ಕೃಷ್ಣ ಕುಟುಂಬದಲ್ಲಿ ಎಲ್ಲರೂ ಇದ್ದಾರೆ. ರಾಮಾವತಾರದಲ್ಲಿ ಹೇಗೆ ಅಣ್ಣ ತಮ್ಮಂದಿರಾಗಿ ಶೇಷದೇವರು, ಪ್ರದ್ಯುಮ್ನ, ಅನಿರುದ್ಧರು ಪರಮಾತ್ಮ ಶ್ರೀಹರಿಯೊಟ್ಟಿಗೆ ಇದ್ರೋ, ಅದೇ ರೀತಿ ಕೃಷ್ಣಾವತಾರದಲ್ಲಿ ಬಲರಾಮ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವ ಹೆಸರುಗಳಿಂದ ಪರಮಾತ್ಮನೊಟ್ಟಿಗೆ ಅವತಾರ ಮಾಡಿದ್ದಾರೆ ಅಂತ ಅರ್ಥ. ಸಂಬಂಧಗಳು ಸ್ವಲ್ಪ ವ್ಯತ್ಯಾಸ, ಆದರೆ
ಆ ತ್ರೇತಾಯುಗದಲ್ಲಿ ಹೇಗೋ ದ್ವಾಪರ ಯುಗದಲ್ಲಿಯೂ ಕೂಡ ರಾಮ ಹಾಗೂ ಕೃಷ್ಣ ಈ ಅವತಾರಗಳಲ್ಲಿ ಇಷ್ಟು ಜನರು ಕೂಡ ಆ ಪರಮಾತ್ಮ ಶ್ರೀಹರಿಯೊಟ್ಟಿಗೆ ಅವತರಿಸಿದ್ರು ಅಂತ ಅರ್ಥ. ಜನಕೇನ ಸೋಥ ವಿರಹ ಸಹಿಷ್ಣುನಾ ಮುಹುರೀಕ್ಷಿತೋ ವನಮನೀಯತ ಪ್ರಭು ಚಕಿತೇನ ದುಷ್ಟ ಜನತಸ್ತಪಸ್ವಿನ ತತ ಆಸುರೀಂ ನಿಶಿಚರೀಂ ಜಘಾನ ಸಹ. ತಂದೆಗೆ ಮಗನನ್ನು ಬಿಟ್ಟಿರ್ಲಿಕ್ಕೆ ಆಗುವುದೇ ಇಲ್ಲ. ಯಾರಿಗೆ? ದಶರಥನಿಗೆ ರಾಮನನ್ನು ಒಂದು ದಿನವೂ ಒಂದು ಕ್ಷಣವೂ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಪ್ರೇಮ ಇತ್ತು, ಎಲ್ಲ ಮಕ್ಕಳ ಮೇಲೆ ಇತ್ತು. ಅದರಲ್ಲೂ ರಾಮನ ಮೇಲೆ ವಿಶೇಷವಾದ ಪ್ರೇಮ ದಶರಥನಿಗಿತ್ತು. ಆದರೆ ಆದದ್ದೇನು, ದಿಢೀರ್ನೆ ಒಮ್ಮೆ ವಿಶ್ವಾಮಿತ್ರರು ರಾಜಸಭೆಗೆ ಬಂದರು. ಅವರ ಆಶ್ರಮ ಸಿದ್ಧಾಶ್ರಮ ಅಂತಿದೆ. ಆ ಸಿದ್ಧಾಶ್ರಮದಲ್ಲಿ ಯಜ್ಞಾಚರಣೆ ಮಾಡಬೇಕು. ಆ ಯಜ್ಞಾಚರಣೆ ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಸುವ್ಯವಸ್ಥೆಯನ್ನು ಮಾಡಿಕೊಂಡಿರುವಾಗ ಎಲ್ಲಿಂದ ಬರ್ತಾರೋ ಏನೋ, ಆಕಾಶದಿಂದ ರಕ್ಕಸರೆಲ್ಲ ಬಂದು ಅದರಲ್ಲಿ ಮಲ ಮೂತ್ರ ರಕ್ತ ಕೀವು ಎಲ್ಲವನ್ನು ಯಜ್ಞಕುಂಡದಲ್ಲಿ ಹಾಕ್ಬಿಡ್ತಿದ್ರು. ಆಯ್ತಾ? ಯಜ್ಞವೆಲ್ಲ ಸರ್ವನಾಶ ಆಗ್ತದೆ. ಹೀಗೆ ಯಜ್ಞನಾಶ ಮಾಡುವಂತ ರಕ್ಕಸರಿದ್ರು. ಆ ರಕ್ಕಸರನ್ನ ಹೇಗೆ ಅವರನ್ನ ನಿಗ್ರಹ ಮಾಡಬೇಕಾಗಿದೆ. ಅದಕ್ಕಾಗಿ ದಶರಥ, ನಿನ್ನ ಮಗ ರಾಮನನ್ನು ಕಳಿಸು, ಯಜ್ಞ ರಕ್ಷಣೆ ಮಾಡಲಿ. ಅಯ್ಯೋ, ಇಷ್ಟು ಸಣ್ಣ ಹುಡುಗ, ಇವನು ಹೇಗೆ ಆ ಮಹಾರಕ್ಕಸರನ್ನೆಲ್ಲ ಹೇಗೆ ಇವನು ಎದುರಿಸಿ ಅವರ ಕೈಲಿ ನನ್ನ ಮಗ ಸಿಕ್ಕಿ ಹಾಕಿಕೊಳ್ಳುವ ಸ್ಥಿತಿ ಬೇಡ. ಅದರಿಂದ ನಾನು ಬೇಕಾದ್ರೆ ಬರ್ತೇನೆ, ನನ್ನ ಮಗನನ್ನು ಕಳಿಸುವುದಿಲ್ಲ. ಇಲ್ಲ, ಹಾಗೇನಿಲ್ಲ. ಮತ್ತೆ ವಸಿಷ್ಠರು ಹೇಳಿದ್ರು, ನೀನು ತಿಳಿದ ಹಾಗೆ ಕಾಣಲಿಕ್ಕೆ ಸುಕುಮಾರ, ಆದ್ರೆ ಅವನು ಯುದ್ಧಕ್ಕೆ ನಿಂತಾಗ ಯಮಸ್ವರೂಪ, ಯಮನಾಗಿ ಬಿಡ್ತಾನ, ಮೃತ್ಯುವಾಗಿ ಬಿಡ್ತಾನೆ ವೈರಿಗಳಿಗೆ. ಮನೆಯಲ್ಲಿ ಕ್ಷಮೆಯ ತಾಳದ ವೀರಭಟ ರಣರಂಗದಲ್ಲಿ ಕ್ಷಮಿಸುವನೇ, ಅಣುವಾಗಿ ನಮ್ಮ ಹಿತಕ್ಕೆ ಮನದೊಳಗಿನ ಕೃಷ್ಣ. ಅಣುವಾಗಿ ನಮ್ಮ ಮನದೊಳಗಿನ ಕೃಷ್ಣ ಮುನಿಮ ಕಾಲಕ್ಕೆ ಮಹತ್ತಾಹ. ಯಾರು? ಗುರುರಾಜರು ಹೇಳಿದರು. ಹೌದಾ? ಇಂತಹ ಅಂಶಗಳನ್ನೆಲ್ಲ ಸೇರಿಸಿ ಹೇಳುವಂಥದ್ದು. ಹಾಗಾಗಿ ವಸಿಷ್ಠರ ಈ ಒಂದು ಸಲಹೆ ಮೇರೆಗೆ ದಶರಥ ರಾಮನೊಟ್ಟಿಗೆ ಲಕ್ಷ್ಮಣ, ಅವರು ಯಾವಾಗಲೂ ಜೊತೆಯಲ್ಲಿರುವವರೇ, ಅವರಿಬ್ಬರನ್ನು ಕಳಿಸಿದ. ರಾಮ ಲಕ್ಷ್ಮಣರು ಸಿದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಆ ಸುಬಾಹು ಮಾರೀಚ ಎನ್ನುವಂತಹ ದುಷ್ಟರನ್ನೆಲ್ಲ ಸಂಹಾರ ಮಾಡಿದ್ರು. ಮತ್ತೆ ಅಲ್ಲಿದ್ದಂತಹ ಒಬ್ಬ ರಕ್ಕಸಿ ತಾಟಕಿ ಎನ್ನುವಳು, ಅವಳನ್ನು ಕೂಡ ರಾಮ ಸಂಹಾರ ಮಾಡಿದ. ಹೀಗೆಲ್ಲ ರಾಮನ ಮಹಾಕಾರ್ಯ ಆಗಿಬಿಟ್ಟಿತು. ಹೀಗೆ ದುಷ್ಟ ನಿಗ್ರಹ ಎನ್ನುವುದನ್ನ ಸಣ್ಣ ವಯಸ್ಸಿನಲ್ಲೇ ಪ್ರಾರಂಭ ಮಾಡಿದವ ರಾಮ. ಇನ್ನು ಕೃಷ್ಣಾವತಾರಕ್ಕೆ ಬಂದಾಗ ಜನಕೇನ ಸೋಥ ವಿರಹ ಸಹಿಷ್ಣುನ, ಅಂದ್ರೆ ವಿರಹವನ್ನ, ಮಗನನ್ನ ಬಿಟ್ಟಿರುವಂಥದ್ದನ್ನ ಸಹಿಸ್ಲಿಕ್ಕೆ ಆಗುವುದಿಲ್ಲ. ಯಾರಿಗೆ? ದಶರಥನಿಗೂ ಆಗ್ಲಿಲ್ಲ, ವಸುದೇವನಿಗೂ ಆಗ್ಲಿಲ್ಲ. ವಸುದೇವನಿಗೆ ಏನಂಥ ಪ್ರಸಂಗ ಅಂದ್ರೆ, ಹುಟ್ಟಿದಾಗಲೇ ರಾತ್ರಿ ಮಳೆಯೊಳಗೆ ನಿನ್ನ ಎಬ್ಬಟ್ಟಿದರೋ ಪರಸದನಕ್ಕೆ ಕೊಟ್ಟಳೊಬ್ಬಳು ವಿಷದ ಸ್ತನವ, ಬಂಡಿಯ ಬುಡದಲ್ಲಿಟ್ಟು ನಿನ್ನನ್ನು ಮರೆತರೋ ಕಟ್ಟು ಮಾಡಿ ತುರುವ ಕಾಯಿಸಿ ಬೆರಳಿಂದ ಬೆಟ್ಟವನ್ನು ಹೊರೆಸಿದರೆಲ್ಲ ಕೃಷ್ಣ ಉತ್ಕೃಷ್ಟ ಬಲ ನೀನಾದ ಕಾರಣದಿಂದ ಇಷ್ಟು ಅಟ್ಟುಳಿಯ ಜರಿದೆ ಮೆರೆದೆ ಅಂತ ಹೀಗೆ ಕೃಷ್ಣನನ್ನ ಸ್ತೋತ್ರ ಮಾಡ್ತಾರೆ. ಯಾರು? ನಮ್ಮ ಗುರುಗೋಪಾಲದಾಸರು ಸ್ತೋತ್ರ ಮಾಡ್ತಾರೆ. ಹಾಗೆಯೇ ಇಲ್ಲೇನಾಗಿದೆ, ಹುಟ್ಟಿದ ಕೂಡಲೇ ರಾತ್ರಿ ಮಧ್ಯರಾತ್ರಿಯಲ್ಲಿ ಅಷ್ಟಮ ಗರ್ಭ ಅವತರಿಸಿದೆ. ಅವ ಯಾರು ಅಂದ್ರೆ ಸಾಕ್ಷಾತ್ ವಿಷ್ಣುವೇ, ಶಿಶುರೂಪದಲ್ಲಿದ್ದಾನೆ. ಮೊದಲಿಗೆ ಶಂಖಚಕ್ರ ಗದಾಧಾರಿಯಾಗಿ ಪೀತಾಂಬರವನ್ನು ಉಟ್ಟಂತಹ ಆ ಹರಿಯೇ ಸೆರೆಮನೆಯಲ್ಲಿ ಕಾಣಿಸಿದ. ಸೆರೆಮನೆಗೆ ಪರಮಾತ್ಮ ಬರ್ತಾನ ಅಂದ್ರೆ ಬರ್ತಾನಪ್ಪ, ಎಲ್ಲಿ ಬೇಕಾದ್ರೆ ಬರ್ತಾನೆ. ಅವನಿಗೆ ಅರಮನೆ ಆಗ್ಬೇಕು ಅಂತಿಲ್ಲ, ಸೆರೆಮನೆಯಾದ್ರೂ ಪ್ರೀತಿಯಿಂದ ಬರ್ತಾನೆ. ಯಾಕೆಂದ್ರೆ ಅವನನ್ನು ಆರಾಧಿಸುವ ಭಕ್ತರು ಸೆರೆಮನೆಯಲ್ಲಿದ್ದಾರೆ. ಹಾಗಾಗಿ ಸೆರೆಮನೆಯಲ್ಲೇ ಕಾಣಿಸಿಕೊಂಡ. ಅರಮನೆಯಲ್ಲಿ ಅವನ ವೈರಿಯಾದ ಕಂಸ ಇದ್ದ, ಅಲ್ಲಿ ಹೋಗ್ಲಿಲ್ಲ ನೋಡಿ, ಅರಮನೆಗೆ ಹೋಗ್ಲಿಲ್ಲ. ಅವನಿಗೆ ಸೆರೆಮನೆಯಾದ್ರೂ ಪ್ರೀತಿ, ಯಾಕೆಂದ್ರೆ ತನ್ನ ಪ್ರೀತಿಯ ಭಕ್ತರಿದ್ದಾರೆ ಅಂತ ಅವನು ನಿರ್ದೇಶಿಸಿದ. ಹೀಗೆ ನಂದವ್ರಜಕ್ಕೆ
ನನ್ನನ್ನು ಕರ್ಕೊಂಡು ಹೋಗಿ ಎತ್ತಿಕೊಂಡು ಹೋಗಿ ಶಿಶುರೂಪ ತಾಳ್ತೇನೆ, ನನ್ನನ್ನು ಎತ್ತಿಕೊಂಡು ಹೋಗಿ ಅಲ್ಲಿ ಯಶೋದೆಯ ಬದಿಯಲ್ಲಿ ನನ್ನನ್ನು ಮಲಗಿಸಿಬಿಡಿ. ಅವಳಾಗ ಮಾತ್ರ ಪ್ರಸವಿಸಿದಂತಹ ಶಿಶು, ಆ ಹುಡುಗಿ ಅದೊಂದು ಕನ್ಯಾ ಶಿಶು ಇರ್ತದೆ, ಅದನ್ನು ಎತ್ತಿಕೊಂಡು ಇಲ್ಲಿ ಬಂದ್ಬಿಡಿ, ಅಷ್ಟೇ, ಮುಂದೆ ಎಲ್ಲ ನಡೀತದೆ. ಇದನ್ನು ಹೇಳಿ ಮರುಕ್ಷಣದಲ್ಲೇ ಆ ಹರಿ ಶಿಶುರೂಪ ತಾಳಿದ, ದೇವಕಿ ಸ್ತನ್ಯಪಾನ ಮಾಡಿಸಿದ್ಲು. ಮತ್ತೆ ಇವನನ್ನ ಬಿಟ್ಟಿರ್ಲಿಕ್ಕೆ ತಂದೆಗಾಗುವುದಿಲ್ಲ, ತಾಯಿಗಾಗುವುದಿಲ್ಲ. ಆದ್ರೂ ಕೂಡ ಇವನ ವಿರಹವನ್ನ ತಾಳ್ಲಿಕ್ಕಾಗದೇ ಇದ್ರೂ ಕೂಡ ಪರಮಾತ್ಮನ ಅಪ್ಪಣೆ ಏನ್ ಮಾಡೋದು ಅಂತ ಹೇಳಿ ಆ ಕೃಷ್ಣನನ್ನ ಸೆರೆಮನೆಯಿಂದ, ತಮ್ಮ ಸ್ಥಳದಿಂದ, ತಾವು ವಾಸ ಮಾಡುವ ಸ್ಥಳದಿಂದ ವಸುದೇವ ಎತ್ತಿಕೊಂಡು ಹೋಗಿ ನಂದವ್ರಜಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರಸೂತಿ ಗೃಹದಲ್ಲಿಟ್ಟು ದುರ್ಗೆಯನ್ನ ಕರೆತಂದ. ಹೌದಾ? ಇದನ್ನೆಲ್ಲ ಕೇಳ್ತೇವೆ. ಅದೇ ಇಲ್ಲಿ ವಿರಹ ಸಹಿಷ್ಣುನಾ ಜನಕೇನ, ಹೀಗೆ ತನ್ನನ್ನು ಬಿಟ್ಟಿರ್ಲಿಕ್ಕೆ ಆಗದೆ ಇರುವಂತಹ ತಂದೆಯೇ ಇವನನ್ನ ಕಳಿಸಿಕೊಡುವ ಪ್ರಸಂಗ ಆಯಿತು. ಮತ್ತೆ ಇಂತಹ ಪರಮಾತ್ಮ ಇವನು ಕೃಷ್ಣ. ಮತ್ತೆ ಇವನೇನ್ ಮಾಡಿದ ಅಂದ್ರೆ, ಮತ್ತೆ ಅಲ್ಲಿ ರಾಮ ವನಕ್ಕೆ ಹೋದ. ಯಾವ ವಿಶ್ವಾಮಿತ್ರರೊಟ್ಟಿಗೆ ವನಕ್ಕೆ ಹೋಗಿದ್ದ. ಕೃಷ್ಣನು ಕೂಡ ವನಕ್ಕೆ ಹೋದ. ಯಾವ ವನ ಅದು? ವೃಂದಾವನ ಅಷ್ಟೆ. ವನ ಯಾವುದು? ವೃಂದಾವನ. ಅಂದ್ರೆ ನಂದವ್ರಜ ಗೋಕುಲ, ಅಲ್ಲಿಂದ ವೃಂದಾವನ, ಅಲ್ಲಿಗೆ ಕೃಷ್ಣ ಹೋದದ್ದು. ಮತ್ತೆ ಒಬ್ಬ ರಕ್ಕಸಿ ತಾಟಕಿಯನ್ನ ರಾಮ ಸಂಹಾರ ಮಾಡಿದ್ದ. ಈ ಕೃಷ್ಣನು ಒಬ್ಬ ರಕ್ಕಸಿಯನ್ನೇ, ಮೊದಲು ಸ್ತ್ರೀವಧೆಯನ್ನ ಮಾಡಿದ. ಅವಳು ಯಾರು ಅಂದ್ರೆ ಪೂತನಿ ಅಂತ. ಹುಟ್ಟಿದಾಗಲೇ ರಾತ್ರಿ ಮಳೆಯೊಳಗೆ ನಿನ್ನ ಎಬ್ಬಟ್ಟಿದರು ಪರಸದನಕ್ಕೆ ಕೊಟ್ಟಳೊಬ್ಬಳು ವಿಷದ ಸ್ತನವ. ಯಾರವಳು? ಪೂತನಿ. ಅವಳ ಸಂಹಾರ ಮಾಡಿದ. ಅಂದ್ರೆ ದುಷ್ಟರಾದ್ರೆ ಸ್ತ್ರೀ ಅಂತ ಕರುಣೆ ತೋರಬಾರದು ಅಂತ, ಪಾಪ ಸ್ತ್ರೀಯರಲ್ವಾ, ಬಿಟ್ಟುಬಿಡೋಣ ಅಂತ ಹಾಗೆ ಮಾಡಬಾರ್ದು. ಅಪರಾಧಿ ಆದ್ಮೇಲೆ ಸ್ತ್ರೀಯರು ಅಷ್ಟೇ, ಪುರುಷರು ಅಷ್ಟೇ, ಪಾಪಿಗಳೇ, ಅವ್ರಿಗೆ ಒಂದು ಹೊಡೆತ ಕೊಡೋದೇ. ಅದನ್ನು ಪರಮಾತ್ಮ ನಿರ್ದಾಕ್ಷಿಣ್ಯವಾಗಿ ತಾಟಕಿಯನ್ನ ಸಂಹಾರ ಮಾಡಿದ, ಪೂತನ ಸಂಹಾರವನ್ನು ಮಾಡಿಬಿಟ್ಟ ಅಂತ. ಹೀಗೆ ಎರಡೂ ಅವತಾರಗಳಲ್ಲೂ ಕೂಡ ಸಮಾನವಾದ ಕಾರ್ಯ. ತತ ಆಸುರಿಂ ನಿಶಿಚರಿಂ ಜಘಾನ ಸಹ. ಆ ಅಸುರ ಸ್ತ್ರೀಯಾದಂತಹ ರಕ್ಕಸಿ, ನಿಶಿಚರಿ ಅಂದ್ರೆ ರಕ್ಕಸಿ, ಆ ರಕ್ಕಸಿಯನ್ನ ಎರಡೂ ಅವತಾರಗಳಲ್ಲೂ ಆ ರೀತಿ ರಕ್ಕಸಿಯರನ್ನು ಜಘಾನ ಅಂದ್ರೆ ಸಂಹರಿಸಿದ ಅಂತ ಅರ್ಥ. ಮುನಿಸಪ್ತತಂತು ಕೃತ ವೈರಬಂಧನಂ ಕಟುಕೇಶ್ಚರಿಷ್ಟ ಪದ ಮುಖ್ಯ ದುರ್ಜನಂ ಕ್ಷಪಯಂತಮುದ್ಯತ ಸುಬಾಹುಮಾಹವೆ ತಮಥಾಭ್ಯನಂದದ್ ಅಮರಾದಿ ಸದ್ಗಣಃ. ಈ ಶ್ಲೋಕ ಇದು 22ನೇದು. ಈಗ ನಾನು 21ರವರೆಗೆ ಮಾತ್ರ ಪೂರೈಸಿರುವುದು. ಈಗ ಓದಿದ 22ನೇ ಶ್ಲೋಕಕ್ಕೆ ನಾಳೆ ಇದರ ವಿಚಾರ ಮಾಡುವ ಸಮಯ ಆಗೋಯ್ತು. ಬ್ರಹ್ಮಾರ್ಪಣ ಮಸ್ತು.